ಮುಂಡಗೋಡ ಪಟ್ಟಣದ ಕಿಲ್ಲೆ ಓಣಿಯಲ್ಲಿ ಇರುವ ವುಡ್ ಫರ್ನಿಚರ್ ತಯಾರಿಕಾ ಘಟಕದಲ್ಲಿ ನಿನ್ನೆ ಮುಂಜಾನೆ ಸಂಭವಿಸಿದ ಅಗ್ನಿ ಅವಘಡದಿಂದ ಭಾರೀ ಹಾನಿ ಉಂಟಾಗಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರೊಂದಿಗೆ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಘಟಕದ ಹಾನಿಗೊಳಗಾದ ಭಾಗಗಳನ್ನು ಅವಲೋಕಿಸಿ ಮಾಲೀಕರಿಗೆ ಧೈರ್ಯ ತುಂಬಿ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಒದಗಿಸುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಕೃಷ್ಣ ಹಿರೇಹಳ್ಳಿ, ಉಪಾಧ್ಯಕ್ಷರಾದ ಮಹಮ್ಮದ್ ರಾಜಾ ಮಕಾಂದಾರ್, ರಫೀಕ್ ಇಮಾನ್ದಾರ್, ಮಹಿಳಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷೆ ಶಾರದಾ ರಾಠೋಡ್, ತಹಸೀಲ್ದಾರ್ ಶಂಕರ್ ಗೌಡಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ BS ತೋಟಯ್ಯನವರ್, N+ ನ್ಯೂಸ್, ಮುಂಡಗೋಡ. ಇದು 500 ರೂಪಾಯಿ ಮನೆ ಸುಟ್ಟು 5 ಕೋಟಿ ರೂಪಾಯಿ ಮನೆ ಸುಟ್ಟು 500 ರೂಪಾಯಿ ಮನೆ ಸುಟ್ಟು 500 ಯಾವ ಕಾಲದ ಕಾನೂನು ಮಾಡಿಟ್ಟಿಲ್ಲ. ಕಾಯ್ದೆ ನೀರು ಸಿಗುದಿಲ್ಲ. ಸರ್ ಈಗ ಕಾನೂನಲ್ಲಿ ಅವಕಾಶವೇ ಇಲ್ಲ. ಇದು 500 ರೂಪಾಯಿ ಮನೆ ಸುಟ್ಟು 5 ಕೋಟಿ ರೂಪಾಯಿ ಮನೆ ಸುಟ್ಟು 500 ರೂಪಾಯಿ ಮನೆ ಸುಟ್ಟು 500 ಯಾವ ಕಾಲದ ಕಾನೂನು ಮಾಡಿಟ್ಟಿಲ್ಲ. ಕಾಯ್ದೆ ನೀರು ಸಿಗುದಿಲ್ಲ. ಸರ್ ಈಗ ಏನು ಸಿಗೋದಿಲ್ಲ. ಇದು ಕಾನೂನಲ್ಲಿ ಅವಕಾಶವೇ ಇಲ್ಲ.